ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿರುವಂಥದ್ದು, ಬೆಂಗಳೂರಿಗರು ನೀರಿಗಾಗಿ ಪರದಾಡ್ತಿರುವಂಥದ್ದು, ನೀರಿನ ತತ್ವಾರ ಎದುರಾಗಿ ಬೆಂಗಳೂರು ಬರಡಾಗಿದೆ. ಮುಂದಿನ ದಿನಗಳಲ್ಲಿ ಬೆಂಗಳೂರು ಒಂದು ರೀತಿ ಬರಡು ನಗರ ಆಗಲಿದೆ ಅನ್ನುವಂಥ ಆತಂಕವನ್ನು ಅನೇಕ ತಜ್ಞರು, ಜಲತಜ್ಞರು ಈ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಒಂದು ರೀತಿ ಬೆಂಗಳೂರು ಕಾಂಕ್ರೀಟೀಕರಣ ಆಗಿರೋದ್ರಿಂದ ಎಲ್ಲೆಲ್ಲೂ ಕೂಡ ಬಿಸಿ ಜಳ, ಈ ಹಸಿರೀಕರಣ ಅಂತಿದ್ರಲ್ಲ, ಉದ್ಯಾನ ನಗರಿ ಅಂತಿದ್ರಲ್ಲ, ಅದು ಈಗ ಮರೆಯಾಗಿರುವಂಥದ್ದು. ಹಾಗಾಗಿ ಬೆಂಗಳೂರಿನ ಜನ ಹನಿ ಹನಿ ನೀರಿಗೋಸ್ಕರ ಪರದಾಡ್ತಿದ್ದಾರೆ, ಒದ್ದಾಡ್ತಿದ್ದಾರೆ. ಒಂದು ಕಡೆ ಬಿಸಿಲಿನ ಜಳ, ಬೇಸಿಗೆಯ ಜಳ ಬೆಂಗಳೂರಿಗರ ನೆತ್ತಿಯ ಸುಡ್ತಾ ಇದ್ರೆ, ಇನ್ನೊಂದು ಕಡೆ ಜೀವಜಲ ಸಿಗದೆ ವಿಲ 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 ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಇವತ್ತಿನ ವಿಶೇಷ ಜಲಕ್ಷಾಮ. ನಾನು KJ ಹಳ್ಳಿ ಸುರೇಶ್. ಈ ಬಗ್ಗೆ ಅತಿಥಿಗಳೊಂದಿಗೆ ನಾವು ಚರ್ಚೆ ಮಾಡ್ತಾ ಈ ನೀರಿನ ಸಮಸ್ಯೆ, ಅದರಲ್ಲೂ ಬೆಂಗಳೂರಿನ ಈ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ, ಈ ಸಮಸ್ಯೆಯನ್ನು ನಾವು ಪರಿಹಾರವನ್ನು ಕಂಡುಕೊಳ್ಳೋದು ಹೇಗೆ, ಸರ್ಕಾರಗಳು, ಸಂಘ ಸಂಸ್ಥೆಗಳು, ಜನರು ಮತ್ತು BBMP ಎಲ್ಲ ಪ್ರಮುಖ ಸಂಸ್ಥೆಗಳು ಏನೆಲ್ಲ ಕಾರ್ಯ ಯೋಜನೆಗಳನ್ನು ಮಾಡಿಕೊಂಡಿವೆ, ಮತ್ತು ಬೆಂಗಳೂರಿಗರು ಅಂದರೆ ಇಲ್ಲಿನ ನಗರ ವಾಸಿಗಳು ಈ ನೀರಿನ ಸಮಸ್ಯೆಯ ಬಗ್ಗೆ ಏನೆಲ್ಲ ದೂರದೃಷ್ಟಿಯನ್ನು ಇಟ್ಕೊಳ್ಬೇಕಾಗಿದೆ, ಈ ಬಗ್ಗೆ ಎಲ್ಲ ಚರ್ಚೆಯನ್ನು ಮಾತಾಡೋಣ. ಈ ಬಗ್ಗೆ ನಮ್ಮ ಸ್ಟುಡಿಯೋಗೆ ಚರ್ಚೆ ಮಾಡೋದಕ್ಕೋಸ್ಕರ ಕಾಂಗ್ರೆಸ್ನ ವಕ್ತಾರರಾಗಿರುವಂಥ ಸಿದ್ದರಾಜು ಅವರು ಬಂದಿದ್ದಾರೆ. ಸಿದ್ದರಾಜು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸಾಮಾಜಿಕ ಹೋರಾಟಗಾರರಾಗಿರುವಂಥ ರಾಘವೇಂದ್ರ ಅವರು ಕೂಡ ನೀರಿನ ಸಮಸ್ಯೆ ಬಗ್ಗೆ ದನಿ ಎತ್ತೋದಕ್ಕೆ, ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಬಂದಿದ್ದಾರೆ. ರಾಘವೇಂದ್ರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು ಸಿದ್ದರಾಜು ಅವ್ರನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಅವರು ಆಡಳಿತ ಸರ್ಕಾರದ ಭಾಗ ಆಗಿರೋದ್ರಿಂದ. ಸಿದ್ದರಾಜು ಅವರೇ, ಈಗ ಸಹಜವಾಗಿ ಪ್ರತಿ ಸಲಿಯೂ ಕೂಡ ಬೇಸಿಗೆ ಬಂದಾಗ ನೀರಿನ ಸಮಸ್ಯೆ ಅಭಾವ ಬರೋದು ಸಹಜ. ಆದರೆ ಈಗ ತಜ್ಞರು ಅಪಾಯವನ್ನು ವ್ಯಕ್ತಪಡಿಸೋದು ಏನು ಅಂತ ಅಂದರೆ, ಇನ್ನು ಮುಂದಿನ ದಿನಗಳಲ್ಲಿ ಬೆಂಗಳೂರು ಒಂದು ರೀತಿ ಬರಡು ಸಿಟಿ ಆಗತ್ತೆ. ನಾವೇನು ಉದ್ಯಾನ ನಗರಿ, ಹಸಿರೀಕರಣ ಅಂತ ಹೇಳ್ತೀವಲ್ಲ, ಆ ಪದಗಳಿಗೆ ವಿರುದ್ಧವಾಗಿ ಬೆಂಗಳೂರು ಒಂದು ರೀತಿ ಕಾಂಕ್ರೀಟ್ ಕಾಡು ಆಗ್ತಾ ಇದೆ. ನೀವು ಸರ್ಕಾರದ ಭಾಗವಾಗಿದ್ದೀರಿ. ಈಗ ರಾಜ್ಯಾದ್ಯಂತ ಮತ್ತು ಅದರಲ್ಲೂ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿರುವಂಥದ್ದು, ಮತ್ತು ನೀರನ್ನು, ಇಂಥ ಸಮಸ್ಯೆಯನ್ನು ಕೆಲವು ಜನರು ಒಂದು ನೀರಿನ ಮಾಫಿಯಾ ಮಾಡ್ಕೊಂಡಿದ್ದಾರೆ. ಅಂದರೆ ದಂಧೆ, ನೀರಿನ ಟ್ಯಾಂಕರ್ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಿರುವಂಥದ್ದು. ಮತ್ತು ಇದು ತಾತ್ಕಾಲಿಕವಾಗಿ ಸಮಸ್ಯೆಯನ್ನು ಕಂಡುಕೊಳ್ಳುವಂಥದ್ದಲ್ಲ, ಇದಕ್ಕೆ ಒಂದು ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಬೇಕು. ಸರ್ಕಾರ ಈ ನೆಲೆಯಲ್ಲಿ ಏನು ಮಾಡ್ತಾ ಇದೆ, BBMP ಏನು ಮಾಡ್ತಾ ಇದೆ, ಮತ್ತು ಜೊತೆಗೆ BJP ಅಂದರೆ ಪ್ರತಿಪಕ್ಷ BJP ಕೊಡಗಳನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದೆ. ಸರ್ಕಾರಕ್ಕೆ ಕೊಡಕ್ಕೆ ನೀರಿಲ್ಲ, ಬರೀ ಗ್ಯಾರಂಟಿಯಲ್ಲೇ ಮುಳುಗೋಗಿದೆ ಅಂತ. ಏನು ಹೇಳ್ತೀರಿ ಸಿದ್ದರಾಜ್ ಅವರೇ? ಬೇಸಿಗೆ ಸಮಯ ಬಂದಾಗ ಸ್ವಲ್ಪ ಪ್ರಮಾಣದಲ್ಲಿ ನೀರಿನ ಅಭಾವ ಆಗೋದು ಸಹಜ, ಅದು ಪ್ರತಿ ವರ್ಷ. ಆದರೆ ಈ ವರ್ಷ ಅದು ಸ್ವಲ್ಪ ಫೆಬ್ರವರಿನಲ್ಲೇ ಈ ನಾಡಿಗೆ ತಟ್ಟಿರ್ತಕ್ಕಂಥದ್ದು ನಿರೀಕ್ಷಿತ ಅಲ್ಲ. ಬೇಸಿಗೆಗೆ ಅದೇ ನಾನು ಕಂಪ್ಲೇಂಟ್ ಮಾಡಿಬಿಡ್ತೀನಿ. ಅನಿರೀಕ್ಷಿತ, ಅದು ನಿರೀಕ್ಷಿತ ಅಲ್ಲ. ಯಾರೂ ಕೂಡ ಅದನ್ನು ಬೇಕು ಅಂತ ಸರ್ಕಾರಗಳು ಮಾಡಲ್ಲ, ಜನಗಳು ಮಾಡಲ್ಲ. ಇದು ಮಳೆಯ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಜಲದ ಮಟ್ಟ ಕಡಿಮೆ ಆಗಿರೋದ್ರಿಂದ ಈ ಸಲ ಸ್ವಲ್ಪ ಬೇಗ ಮಾರ್ಚ್ ಫೆಬ್ರವರಿ ಬರ್ತಕ್ಕಂಥದ್ದು ಫೆಬ್ರವರಿಯಲ್ಲೇ ಪ್ರಾರಂಭ ಆಗಿದೆ. ಬೆಂಗಳೂರಿನಾಗೆ ಮಾತಾಡಬೇಕು ಅಂತಂದರೆ ಏನು ಮಾಫಿಯಾ ಅಂತ ಹೇಳಿದ್ರಿ, ಅಂಥದ್ದೆಲ್ಲನೇ ಸುಮಾರು ನಾವು ಆಲೆ 1.5 ತಿಂಗಳಿಂದಲೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು, ಆಮೇಲೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ದಂಧೆಗೆ ಕಡಿವಾಣ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಹೆಚ್ಚಿನ ಬೆಲೆಗೆ ನೀರನ್ನು ಮಾರಬಾರ್ದು. ಏನು ಸರ್ಕಾರ ನಿಗದಿಪಡಿಸಿದೆ, BBMP ನಿಗದಿಪಡಿಸಿದೆ, ಆ ರೇಟ್ಗೆ ನೀವು ಮಾಡಬೇಕು ಅಂತೇಳಿ ಸುಮಾರು 3670 ಚಿಲ್ಲರೆಯನ್ನು ಪ್ರೈವೇಟ್ ಟ್ಯಾಂಕರ್ಗಳಿತ್ತು ಬೆಂಗಳೂರಲ್ಲಿ. ಅದನ್ನು BWSSBಲಿ ನೀವು ನೋಟಿಫೈ ಮಾಡಿ ರಿಜಿಸ್ಟರ್ ಮಾಡಿಸ್ಬೇಕು ಅಂತೇಳಿ ಮಾಡಿಸಿದ್ದಾರೆ. ಏನು ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ಕೆರೆಗಳಿತ್ತು, ಅಲ್ಲಿ ಹೂಳೆತ್ತಿಸ್ಬೇಕು, ಅಲ್ಲಿ ಏನು ಕಲ್ಟಿವೇಟ್ರ್ ನೀರುಗಳು ಬರ್ತದೆ ಅದನ್ನು ಫಿಲ್ಟ್ರ್ ಮಾಡಿ ಅಲ್ಲಿ ಹಾಕಿ ಅಂತರ್ಜಲ ಮಟ್ಟ ಬೇಕಾದ್ರೆ ಇದಾಗಲಿ ಅನ್ನೋ ಥರದಲ್ಲೂ ಅದನ್ನು ಸರ್ಕಾರ ಮಾಡಿದೆ. ಅದಕ್ಕೆ ಸದ್ಯದ ಮಟ್ಟಕ್ಕೆ ನೀರಿನ ಅಭಾವ ಆಗಬಾರ್ದು, ಯಾವುದೇ ರೀತಿಯಲ್ಲೂ ಕೂಡ ಜನಗಳಿಗೆ ಅದು ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಪ್ರತಿ DC ಅಕೌಂಟಲ್ಲೂ ಸ್ಪೆಷಲ್ ಫಂಡ್ ರಿಸರ್ವ್ ಮಾಡಿದ್ದಾರೆ ನೀರಿಗಾಗಿ.
ಪ್ರತಿ DC ಅಕೌಂಟ್ನಲ್ಲಿ ಸ್ಪೆಷಲ್ ಫಂಡ್ನ ರಿಸರ್ವ್ ಮಾಡಿದ್ದಾರೆ. ಹಾಗಾಗಿ ಈ ಸಮಸ್ಯೆನ ಸರ್ಕಾರ ಸಮರ್ಥವಾಗಿ ನಿಭಾಯಿಸ್ತಾ ಇದೆ. ಆದರೆ ಇದು ಸಮಸ್ಯೆ ಬಿಗಡಾಯಿಸಿರೋದ್ರಿಂದ ಇದಕ್ಕೆ ನಾವು ತಾತ್ಕಾಲಿಕವಾಗಿ ಅಲ್ಲ, ಪೂರ್ಣವಾಗಿ ಮುಕ್ತಿಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವಿದ್ದೀವಿ. ಸರ್, ಒಂದು ದುಡ್ಡಿನಿಂದ ನೀರನ್ನ ಪುನಶ್ಚೇತನ ಮಾಡೋದಕ್ಕಾಗಲ್ಲ. ನೀರಿಗೆ ಪರ್ಯಾಯ ದುಡ್ಡಲ್ಲ ಸರ್. ಮತ್ತೆ ದುಡ್ಡಲ್ಲ, ಬೆಂಗಳೂರಿನ RR ನಗರ, ಪಂತರಪಾಳ್ಯ, ಇಟ್ಟಮಡು ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ನೀರಿಗಾಗಿ ಜನ ಕಾಯ್ತಾ ಇದ್ದಾರೆ. ಅದರಲ್ಲೂ ಈಗ ದುಡ್ಡಿರೋರೇನೋ ದುಡ್ಡು ಕೊಟ್ಟು ಟ್ಯಾಂಕರ್ ಓಡಿಸ್ಕೊಳ್ತಾರೆ. ಈಗ ಬಡವ್ರು ಏನ್ ಮಾಡ್ಬೇಕು? ನಾನು ಸರ್ ಆರ್ ಆರ್ ನಗರ ವಾಸಿಯಾಗೆ ಮಾತಾಡ್ತಾ ಇದ್ದೀನಿ. ಹೇಳಿ. RR ನಗರದಲ್ಲಿ ಇರ್ತಕ್ಕಂಥ ಕೆಲವು 2-3 ಕೆರೆಗಳನ್ನ ಮೊನ್ನೆ ಎಲ್ಲ ವಿಸಿಟ್ ಮಾಡಿದ್ದಾರೆ. ಅದನ್ನೆಲ್ಲ ಏನೇನು ಡಸ್ಟ್ ಇತ್ತು ಎಲ್ಲ ತೆಗೆಸ್ತಿದ್ದಾರೆ. ಅದನ್ನು ತೆಗೆಸಿ ಅದನ್ನು ಏನು ಕಲ್ಟಿವೇಟ್ರ್ ನೀರನ್ನು ಫಿಲ್ಟ್ರ್ ಮಾಡಿ ಅಂತರ್ಜಲ ವೃದ್ಧಿಗೆ ಏನೇನು ಬೇಕು ಅಂತ ಮಾಡ್ತಾ ಇದ್ದಾರೆ. ಹಾಗಾಗಿ ದುಡ್ಡಿಂದ್ರೆ ನೀರು ಸಿಗುತ್ತೆ ಅಂತಲ್ಲ. ಈಗ ಕೆಲವು ಕಡೆ ರೀಬೋರ್ ಹಾಕಿದ್ರೆ ನೀರು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಬೋರ್ಗಳಿಗೆ. ಓಕೆ, ಅವಾಗ ಏನು ಮಾಡಬೇಕು? ದುಡ್ಡು ನಾವು ಕೊಡಿ ಅಂತ ಸರ್ಕಾರಕ್ಕೆ ಬರೆಯೋಕ್ಕಾಗಲ್ಲ DC. ಅದಕ್ಕೆ ನಾವೇನು ಮಾಡ್ತೀವಿ? ರಿಸರ್ವ್ ಫಂಡಿಗೆ ಇರ್ತೀವಿ. ಅದನ್ನು ಅವ್ರು ಇಮಿಡಿಯೇಟಾಗಿ ತೆಗೆದು ಏನು ಬೇಕು, ರೀಬೋರ್ ಮಾಡಬೇಕಾ ಮಾಡ್ತಾರೆ, ಬೋರ್ ಹಾಕ್ಬೇಕಾ ಹಾಕ್ತಾರೆ. ಹಾಗಾಗಿ ಆ ಸಮಸ್ಯೆಗೆ ಪೂರ್ಣವಾಗಿ ವಿರಾಮ ಹಾಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದೀವಿ. ಅದರಲ್ಲಿ ಯಶಸ್ಸು ಕೂಡ ಆಗಿದ್ದೀವಿ. ಎಸ್, ಚರ್ಚೆಯನ್ನು ಮುಂದುವರ್ಸೋಣ. ರಾಘವೇಂದ್ರ ಸರ್, ಈಗ ಬೆಂಗಳೂರಿನ ಅಂತರ್ಜಲ ಮಟ್ಟ ಇದೆಯಲ್ಲ, ಅದು ಸಂಪೂರ್ಣ ಕುಸಿದೋಗಿದೆ ಅನ್ನುವಂಥ ಒಂದು ವರದಿಯನ್ನು ತಜ್ಞರು ವ್ಯಕ್ತಪಡಿಸಿರುವಂಥದ್ದು ನಾನು ನಿಮಗೆ ಹಂಚ್ಕೊಳ್ತೇನೆ. ಈಗ ಬೆಂಗಳೂರಿಗೆ ಕಾವೇರಿಯಿಂದ 1450 MLD ಅಷ್ಟು ನೀರು ಪೂರೈಕೆ ಆಗ್ತಾ ಇದೆ. ಪ್ರತಿದಿನ ಸುಮಾರು 4.5 ಲಕ್ಷಕ್ಕೂ ಅಧಿಕ ಕೊಳವೆ ಬಾವಿಗಳಿಗೆ ಸುಮಾರು 400 MLD ಅಷ್ಟು ನೀರನ್ನು ಭೂಗರ್ಭದಿಂದ ತೆಗೆದುಕೊಳ್ಳಲಾಗ್ತಾ ಇದೆ. ಈಗ ಬೆಂಗಳೂರಿನ ಹೃದಯ ಭಾಗ ಸೇರಿದಂತೆ 1 ಲಕ್ಷಕ್ಕೂ ಅಧಿಕ ಬೋರ್ವೆಲ್ಗಳು ಈಗಾಗಲೇ ಸ್ಟಾಪ್ ಆಗಿ ಹೋಗಿದ್ದಾವೆ. ಆಮೇಲೆ ಈಗ ಅಂತರ್ಜಲ ಅನ್ನುವಂಥದ್ದು ಏನಿದೆಯಲ್ಲ, ಅದು ಕುಸಿದು ಈಗ ಇನ್ನೇನು ಬೆಂಕಿ ಬರೋದೊಂದು ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರಗಳು ಮತ್ತು ಸಂಬಂಧಪಟ್ಟ ಜಲಮಂಡಳಿ ಇರ್ಬೋದು, ಮತ್ತು ಬೆಂಗಳೂರಿನ ಜನರು ಯಾರ ಸಮಸ್ಯೆಯಿಂದ ಈ ಬೆಂಗಳೂರು ಬರಡಿನತ್ತ ಸಾಕ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ? ಫಸ್ಟು ನಾವು ಒಂದನ್ನು ಅರ್ಥ ಮಾಡ್ಕೊಳ್ಳೋಣ. ನಾವು ಏನನ್ನು ಮಾತಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಇದು ಒಂದು ಪೂರಕವಾಗಿ ಡಿಬೇಟ್ ಮಾತ್ರನಾ? ಡಿಬೇಟ್ಗೋಸ್ಕರ ನಾನು ಕಳೆದ 12 ವರ್ಷದಿಂದ ಡಿಬೇಟ್ಗಳನ್ನ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಸಮಸ್ಯೆಗಳ ಬಗ್ಗೆ ಪ್ರತಿ ಸಲ ನಾವು ಮಾತಾಡ್ತಾನೆ ಬರ್ತೀವಿ. ಯಾರು ಈ ಮೂಲಕ ಎಲ್ಲಿದೆ ಸಮಸ್ಯೆ, ಅದಕ್ಕೆ ಪರಿಹಾರ ಏನಿದೆ ಅನ್ನೋದನ್ನ ಯಾರಿಗೂ ಗೊತ್ತಿಲ್ವಾ? ಇವತ್ತು ಇಲ್ಲಿ ಇವಾಗ ಸಿದ್ದರಾಜು ಅವರು ಸ್ಟಾರ್ಟ್ ಮಾಡ್ದಂಗೆ ಇಟ್ಸ್ ಪೊಲಿಟಿಕಲ್ ಸಮಸ್ಯೆ ಅಲ್ಲ. ಪೊಲಿಟಿಕಲಿ ನಾನು ಡಿಫೈನ್ ಮಾಡ್ಕೊಂಬಲ್ಲೆ, ನಾನು ಯಾವುದೇ ಪಾರ್ಟಿ ಇದ್ದರೂ ನಾನು ಡಿಫೈನ್ ಮಾಡ್ಕೊತೀನಿ, ನಾವು ಹಿಂಗೆ ಮಾಡ್ತೀವಿ, ನಾವು ಹಿಂಗೆ ಮಾಡ್ತಿದ್ದೀವಿ. ಬಟ್ ಪ್ರಕೃತಿ ಅನ್ನೋದು ಒಂದಿದೆ. ಆ ಪ್ರಕೃತಿ ಇದು ವಿಕೋಪ ಅಲ್ಲ, ಇದು ಕೋಪ. ವಿಕೋಪಕ್ಕೂ ಕೋಪಕ್ಕೂ ಡಿಫ್ರೆನ್ಸ್ ಇದೆ. ಅಂದರೆ ವಾಟರ್ ಫ್ಲೋಡ್ ಆಯಿತು, ಫ್ಲೋಡ್ ಆದ ವಾಟರ್ನ ಸ್ಟೋರ್ ಮಾಡುವಂತಹ ಯೋಗ್ಯತೆ ನಮಗಿಲ್ಲ. ನಾನು ಎಲ್ಲರಿಗೂ ಬೈತಾ ಇದ್ದೀನಿ, ಪ್ರತಿಯೊಬ್ಬ. ಅದು ಎಲ್ಲ ಬೆಂಗಳೂರಿಗರ ಸ್ವಯಂಕೃತ ಅಪರಾಧ ಅಂತ ನಾವೆಲ್ಲ ಸೇರ್ಕೊಂಡಂಗೆ ಅಲ್ವಾ? ಪಾಯಿಂಟ್ ವೈಸ್ ಹೇಳ್ತೀನಿ ಕೇಳಿ. ಈಗ 1400 MLD ವಾಟರ್ ಬರ್ತಾ ಇದೆ. ಅದನ್ನು ನಾವು ಕಷ್ಟಪಟ್ಟು ಕರೆಂಟ್ ಬಿಲ್ ಕಟ್ಟಿ ಮೋಟರ್ ಹಾಕಿ ಪಂಪ್ ಮಾಡಿ ತಗೊಂಬರ್ತಾ ಇದ್ದೀವಿ. ಅದು ತಗೊಂಬರ್ತಾ ಇದ್ದೀವಿ. ಒಂದು ಹಾಲನ್ನು, ಪೆಟ್ರೋಲನ್ನು ಯಾವ ರೀತಿ ತರ್ತೀವೋ ಆ ರೀತಿ ತರ್ತಾ ಇದ್ದೀವ. ಎಷ್ಟು ಸೋರಿಕೆ ಆಗ್ತಿದೆ ಅಂದರೆ 250 MLD ವಾಟರ್ ಸೋರಿಕೆ ಆಗ್ತಿದೆ. 200 MLD ವಾಟರ್ ಅಂತ ಅಂದರೆ ನಮ್ಮ ಬೆಂಗಳೂರಲ್ಲಿದ್ದಂತಹ 211 ಕೆರೆಗಳನ್ನು ತುಂಬುವುದು, ಅಂದರೆ ಒಂದು ದಿನದ ಸೋರಿಕೆಯನ್ನು. ಅಂದರೆ ನಮಗೆ ಜ್ಞಾನ ಇಲ್ವಾ ಅಥವಾ ಪರಿಜ್ಞಾನ ಇಲ್ವಾ ಅಥವಾ ನಮಗೆ ನೆಗ್ಲಿಜೆನ್ಸ್? ನೀರಷ್ಟೇ ತಾನೇ ಇದ್ರ ಜವಾಬ್ದಾರಿ. ಇವತ್ತು ನಾವು ತಿಂತಾ ಇದ್ದೀವಿ ಅಲ್ಲ, ಅದರ ಬೇಜವಾಬ್ದಾರಿಯ ಇದನ್ನ ಇವತ್ತು ನಾವು ಫಲವನ್ನು ಇವತ್ತು ನಾವು ತಿಂತಾ ಇದ್ದೀವಿ. ಇವತ್ತೇನು ನಾವು ಧಗೆಯಲ್ಲಿ ಬೇಯ್ತಾ ಇದ್ದೀವಿ, ಇವತ್ತೇನು ನಮಗೆ ಕಷ್ಟಗಳಿದ್ದಾವೆ, ಇವತ್ತೇನು ನೀರಿಲ್ಲ. ಆಮೇಲೆ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಜನಗಳು ಬೈತಾ ಇದ್ದಾರೆ, ಬೆಂಗಳೂರಿಂದ ಜನಗಳನ್ನು ಓಡಿ ಹೋಗ್ತಿದ್ದಾರೆ ನೀರಿಲ್ಲ ಅಂತ. ಕೇಪ್ ಟೌನ್ ಇಸ್ ಅ ಸಿಟಿ, ಸೌತ್ ಆಫ್ರಿಕಾದಲ್ಲಿ. ಕೇಪ್ ಟೌನ್ ಇಸ್ ದ ಫಸ್ಟ್ ಸ್ಟೇಟ್ ಟು ಡ್ರೈನ್ ಔಟ್ ವಾಟರ್ ಅಂತ ಒಂದು ಸುದ್ದಿ ಇತ್ತು 2018. ಬಟ್ ಇವತ್ತು ಕೇಪ್ ಟೌನ್ ಸಮೃದ್ಧಿಯಾಗಿದೆ. ಆದರೆ ಅನ್ಫಾರ್ಚುನೇಟ್ಲಿ ನಾವು ಒಂದು ಹಿಲ್ಲಲ್ಲಿದ್ದೀವಿ. ಇಲ್ಲಾಜಿಕಲಿ ನಾವು ನೋಡೋದಾದರೆ ಬೆಂಗಳೂರು ಒಂದು ಹಿಲ್ಲಲ್ಲಿರೋದು, ಅಂದರೆ ಒಂದು ಬೆಟ್ಟ ಪ್ರದೇಶ. ಸೊ 900 ಅಡಿ ಮೇಲಿದ್ದೀವಿ. ಇಂತಹ ಜಾಗದಲ್ಲೇ ನಾವು ಬದುಕಕ್ಕಾಗ್ತಾ ಇಲ್ಲ ಇವತ್ತು ಅಂತಂದರೆ. ಬೆಂಗಳೂರು 24 ಗಂಟೆ ಹೀಟ್ ಆದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಳೆ ಬರ್ತಾ ಇತ್ತು. ಇವತ್ತು ನಾವು ಪ್ರಕೃತಿಯನ್ನು ಯಾವ ಮಟ್ಟಕ್ಕೆ ಹಾಳು ಮಾಡಿದ್ದೀವಿ ಅಂದರೆ, ಸಂಪೂರ್ಣ ಇನ್ಫ್ರಾಸ್ಟ್ರಕ್ಚರು, ಡೆವಲಪ್ಮೆಂಟು, ಬಿಲ್ಡಿಂಗ್ ಕಟ್ತೀವಿ, ರೋಡ್ಗಳಾಗ್ತೀವಿ, ಹೈವೇಗಳಾಗ್ತೀವಿ, ಮರಗಿಡಗಳನ್ನೆಲ್ಲ ಸಂಪೂರ್ಣವಾಗಿ ಕೊಚ್ಚಿ ಸರ್ವನಾಶ ಮಾಡ್ತೀವಿ. ನಮಗೆ ಜವಾಬ್ದಾರಿ ಇದೆಯಾ?
ನಾವು ಕಟ್ ಮಾಡಿದಂತಹ ಮರಗಳಿಗೆ ರೀಪ್ಲೇಸ್ಮೆಂಟ್ ಕಟ್ಟಬೇಕು ಅಂತ. ಮೆಟ್ರೋದವರು ಅಗ್ರಿಮೆಂಟಲ್ಲಿ ಸೈನ್ ಮಾಡಿದ್ರು 10,000 ಮರಗಳನ್ನು ನಾನು ನೆಡ್ತೀನಿ ಅಂತ. ಎಲ್ಲಿದೆ ಸ್ವಾಮಿ ಮರಗಳು, ಎಲ್ಲಿದೆ? ನೀವು ಪ್ರಾಜೆಕ್ಟ್ ಮಾಡಿದ್ರಿ, ವಂಡರ್ಫುಲ್. ಪಬ್ಲಿಕ್ ಟ್ರಾನ್ಸ್ಪೋರ್ಟು ತುಂಬ ಈಸಿ ಆಯಿತು. ಇಟ್ಸ್ ಅ ಡೆವಲಪ್ಡ್ ಸ್ಟೇಟು. ಬೆಂಗಳೂರು ತುಂಬ ಈಸಿಯಾಗಿ ಟ್ರಾನ್ಸ್ಪೋರ್ಟ್ನ ಮಾಡ್ತಾ ಇದ್ದೀರಿ. ಲಾಸ್ಟ್ ಮೈಲ್ ಕನೆಕ್ಟಿವಿಟಿನೂ ಮಾಡಿಲ್ಲ, ಹಾಳಾಗೋಯ್ತು. ಆದರೆ ರೀಪ್ಲೇಸ್ಮೆಂಟ್ ಏನು ಮಾಡಿದ್ರಿ? ನೀವು ಮಾಡಿದಂತಹ ಕರ್ಮಗಳಿಗೆ ರೀಪ್ಲೇಸ್ಮೆಂಟ್ ಏನು ಮಾಡಿದ್ದೀರಿ? ಸೊ ಹಾಗಾಗಿ ನಾವೆಲ್ಲೋ ಒಂದು ಕಡೆ ಡೆವಲಪ್ಮೆಂಟು ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು, ಅಥವಾ ಬೆಂಗಳೂರನ್ನು IT ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಮಾಡಬೇಕು, ಸ್ಮಾರ್ಟ್ ಸಿಟಿಗಳು ಮಾಡಬೇಕು ಅಂತ ಹೇಳಿ, ಸ್ಮಾರ್ಟ್ ಸಿಟಿಯಲ್ಲಿ ಬದುಕೋದಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯ ನೀರನ್ನು ಮರ್ತಿದ್ದೀರಲ್ಲ. ಇವಾಗ ಲಾಜಿಕಲಿ ಸ್ಪೀಕಿಂಗ್ ಸರಿ ಆಯಿತು, ಇವಾಗ ಏನೋ ಮಳೆ ಬಂದುಬಿಡ್ತದೆ ಯುಗಾದಿ ಆದಮೇಲೆ ಅಂತ ಏನೋ ಫೋರ್ಕ್ಯಾಸ್ಟ್ ಹೇಳಿದ್ರು ಅಂತ ಅಂದ್ಕೊಳ್ಳೋಣ. ಎಷ್ಟು ಮಳೆ ಬರ್ತದೆ? ಮಳೆ ಬಂದಮೇಲೆ ವಾಟ್ ಈಸ್ ನೆಕ್ಸ್ಟು? ನೀವು ಇದೇ ಸೈಕಲ್ನ ರಿಪೀಟ್ ಮಾಡ್ತಾ ಹೋಗ್ತೀರಾ? ಇದೇ ಸೈಕಲ್ನ ಹೇಳ್ತಾ ಹೋಗ್ತೀರಾ ಜನಗಳಿಗೆ, ಸ್ವಾಮಿ ನಮಗೆ ನೀರು ಕೊಡೋಕ್ಕೆ ಆಗೋದಿಲ್ಲ, ಆಯಿತು ಟ್ಯಾಂಕರ್ ಅವ್ರಿಗೆ ಹೇಳ್ತೀವಿ, ಟ್ಯಾಂಕರ್ನ ಪ್ರೈಸ್ ಲಿಮಿಟ್ ಮಾಡ್ತೀವಿ. ಇದು ನೀವು ವಿಷ ಕೊಡೋದ್ರಲ್ಲಿ ಸ್ವಲ್ಪ ವಿಷ ಕುಡೀರಿ ಅಂತ ಹೇಳ್ತಾ ಇದ್ದೀರಿ ಅಷ್ಟೇ. ಆಮೇಲೆ ಈಗ ಎಲ್ಲ ಸರ್ಕಾರಗಳು ಕೂಡ ಅಧಿಕಾರಕ್ಕೆ ಬಂದಾಗ ಹೇಳೋ ಸಮಸ್ಯೆ ಇದೆ, ನಾವು ಹಂಗೆ ಮಾಡ್ತೀವಿ, ಕಾವೇರಿಯಿಂದ ನೀರು ತರಿಸಿ. ನೀವು ಹೇಳಿದ್ರೆ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರೆ, ಸೋರಿಕೆ ಆಗೋ ನೀರನ್ನು ತಡೆಗಟ್ಟಿದ್ರೆ ನಮ್ಗೆ ಎಷ್ಟೋ ಉಪಯೋಗ ಆಗುತ್ತೆ. ಸೋರಿಕೆ ಅಲ್ಲಿ ಮಾತ್ರ ಅಲ್ಲ, ಮನೆಯಲ್ಲೂ ಸಹ ನಾವು ಮನೇಲಿ ಬಂದಂತಹ ನೀರನ್ನ ಎಷ್ಟರ ಮಟ್ಟಿಗೆ ಜವಾಬ್ದಾರಿಯಿಂದ ಯೂಸ್ ಮಾಡ್ತೀವಿ. ಅದಷ್ಟೇ ಅಲ್ಲ ಸರ್, ನಮ್ಮ ಜನಪ್ರತಿನಿಧಿಗಳ ಈ ಕೊಳ್ಳು ಬಾಕತನ ಇದೆಯಲ್ಲ, ಅಂದ್ರೆ ಇದು ಭೂ ಬಕಾಸುರತನ ಇದೆಯಲ್ಲ. ಇವತ್ತು ಕೆರೆಗಳು ಎಷ್ಟು ಕೆರೆಗಳಿದಾವೆ ಸರ್? ಕೆರೆಗಳನ್ನೆಲ್ಲ ನುಂಗಾಕೊಂಡಿದ್ವಿ. ಕೆಂಪೇಗೌಡರಿಗೆ ಒಂದು ದೂರದೃಷ್ಟಿ ಇತ್ತು. ನೀವು ಹೇಳಿದಾಗೆ ಇದು ಬೆಂಗಳೂರು ವಾಸಕ್ಕೆ ಯೋಗ್ಯವಾದ ಸ್ಥಳ ಎಷ್ಟು ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ಅವರಿಗೆ ಗೊತ್ತಿತ್ತು ಇಲ್ಲಿ ಕೆರೆ ಅಗತ್ಯತೆ ಇದೆ ಅಂತೇಳಿ ಕೆರೆಗಳನ್ನ ನಿರ್ಮಾಣ ಮಾಡಿದ್ರು. ಆಮೇಲೆ ಈ ಬೆಂಗಳೂರಿನ ಇದಿದೆಯಲ್ಲ, ಭೌತಿಕವಾದಂತ ಒಂದು ಪರಿಸರ ಇದೆಯಲ್ಲ, ಇದು ನೀರನ್ನ ಸಂಗ್ರಹಿಸ್ಕೊಳ್ಳೋ ಅಷ್ಟು ಸಾಧ್ಯ ಇಲ್ಲ ಅನ್ನೋ ತರದ್ದು, ಅಂದ್ರೆ ನೀರು ಇಂಗೋದಿಲ್ಲ ಅನ್ನೋ ತರದ್ದು ಪರಿಸರದಲ್ಲಿ ಅದೊಂದು ಮಾತನ್ನು ಹೇಳ್ತಾರೆ ತಜ್ಞರು. ಅಂದ್ರೆ ಶಿಲೆಗಳಿಂದ ಆವರಿಸಿಕೊಂಡಿರೋದ್ರಿಂದ ಬಹುಭಾಗ ಇಲ್ಲ, ಇದು ವೆರಿ ರಾಂಗ್ ಮೆಸೇಜ್. ಓಕೆ, ಅದು ಅಲ್ಲ. ನಾವು ಒಂದು ರಿಸರ್ಚಲ್ಲಿ ನಾನು ಪಾಲ್ಗೊಳ್ಳಿದ್ರಿಂದ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾವು ಲೇಕ್ ರಿಸರ್ವೇಷನ್ ಬಗ್ಗೆ ನಾವು ಒಂದು ಅಭಿಯಾನ ಮಾಡಿದಾಗ ವೆರಿ ಕ್ಲಿಯರಾಗಿ ಹೇಳ್ತು, ನಮಗೆ ಸಂಗ್ರಹಣೆ ಮಾಡೋಕ್ಕಾಗ್ತಿಲ್ಲ. ಇವತ್ತು ಪಾಯಿಂಟ್ ನಂಬರ್ 1, ರೈನ್ ವಾಟರ್ ಹಾರ್ವೆಸ್ಟಿಂಗು ಪ್ರತಿ ಮನೆಯಲ್ಲಿ ಕಂಪಲ್ಸರಿ ಇರಬೇಕು. ಇಲ್ಲ, ಆಯಿತು, ಎಷ್ಟು % ಇದ್ದಾರೋ ಅಷ್ಟು ಜನ ಆದರೂ ನೀರನ್ನು ಶೇಖರಣೆ ಮಾಡಿರೋದನ್ನ ಉಪಯೋಗ ಮಾಡ್ತಾ ಇದ್ದೀರಾ? ಇಲ್ಲ. ಹಾಗೂ ಈ ಪ್ರತಿ ಮನೆಗಳಲ್ಲಿ ವೇಸ್ಟ್ ಆಗುವಂತಹ ಪೂಲ್ ಆಗುವಂತಹ ವಾಟರ್ನ ರೀಯೂಸ್ ಮಾಡೋದು ಹೇಗೆ? ಆಮೇಲೆ ಎಷ್ಟು ಫ್ಯಾಕ್ಟ್ರಿಗಳಲ್ಲಿ STPಗಳನ್ನು ಇವತ್ತು ಅಳವಡಿಕೆ ಮಾಡಿದ್ದಾರೆ. ನೀವು ಇವತ್ತು ಸುಮ್ಮನೆ ಒಂದು ರೈಡ್ ಹೋಗಿ ಬಂದುಬಿಟ್ರು 90% ಆಫ್ ದಿ ಫ್ಯಾಕ್ಟ್ರೀಸು STPಗಳನ್ನು ಹಾಕ್ಕೊಂಡಿಲ್ಲ. ಗಲೀಜು ಯಾಕೆ? ವೃಷಭಾವತಿ ಒಂದು ಒಳ್ಳೆಯ ಕೆರೆ, ಬೆಂಗಳೂರಲ್ಲಿ ಹುಟ್ಟಿದಂತಹ ಜಲ ಇವತ್ತು ಮೋರಿಯಾಗಿ ಕನ್ವರ್ಟ್ ಆಯಿತು ಅಂದರೆ ಬಿಕಾಸ್ ಅದು ನಾವು ಕೊಟ್ಟಿರುವಂತಹ ಕೊಡುಗೆ, ನಾವು ಮಾಡ್ತಿರೋಂತಹ ಅಪರಾಧ, ಅದು ನಮ್ಮ ದುರಾಸೆಗೆ. ನಾವು ಎಲ್ಲವನ್ನ ಬ್ಲೇಮ್ ಮಾಡಿ ಹೈರಾಣಿ ನಾವೇ ಕ್ರಿಯೇಟ್ ಮಾಡಿ, ನಾವೇ ನಮ್ಮ ಕಾಲ ಮೇಲೆ ಕಲ್ಲೆ ತಾಕೊಂಡ್ಬಿಟ್ಟು ಅಯ್ಯೋ ಕಾಲು ಬಿದ್ದೋಗಿದೆ, ಕಾಲು ಕಟ್ಟಾಗೋಗಿದೆ ಅಂತ ಬಾಯಿ ಬಿಡ್ಕೊಳ್ಳೋ ರೀತಿ ಇವಾಗ ಈ ಸನ್ನಿವೇಶ ಕಾಣಿಸ್ತಿದೆ. ಎಸ್ ಚರ್ಚೆ ಮಾಡೋಣ ಸರ್. ಈಗ ಇದು DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಒಂದು ಅಧಿಕಾರಕ್ಕೆ ಬಂದ ನಂತರದ ದಿನಗಳಲ್ಲಿ DK ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ, ಅಂದ್ರೆ ಭವಿಷ್ಯದ 25-30 ವರ್ಷದ ದೂರದೃಷ್ಟಿನ ಇಟ್ಕೊಂಡು ಬೆಂಗಳೂರನ್ನ ಹೆಂಗೆ ಕಟ್ಟಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನ್ನೋ ಥರದ ಚಿಂತನೆ ಇಟ್ಕೊಂಡು ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ರು. ಈ ಬಗ್ಗೆ ಚರ್ಚೆ ಮಾಡೋಣ. ಕಾರ್ಯಕ್ರಮದಲ್ಲಿ ಈಗ ಪುಟ್ಟ ವಿರಾಮ.